ಹೋಗಿದ್ದು ಬರ ಪೀಡಿತ ಪ್ರದೇಶದ ರೈತರ ಉದ್ಧಾರಕ್ಕೋಸ್ಕರ ಹಣ ಕೊಡಿ ಅಂತ ಹೇಳಿ ಕಾಸು ಕೇಳಲಿಕ್ಕೆ. ಆದ್ರೆ ಬಂದಿದ್ದು ಮಾತ್ರ ಶೋಕಿ ಐಷಾರಾಮಿ ಪ್ರೈವೇಟ್ ಜೆಟ್ನಲ್ಲಿ ಬಂದಿದ್ದು ಮಾತ್ರವಲ್ಲದೆ ಸಚಿವ ಜಮೀರ್ ಅಹಮದ್ ಖಾನ್ ಶೋಕಿ ವಿಡಿಯೋ ಬೇರೆ ಬಿಲ್ಡಪ್ ಸಾಂಗ್ ಹಾಕಿ ವಿಡಿಯೋವನ್ನ ತಮ್ಮದೇ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತಾರೆ ಸಚಿವ ಜಮೀರ್ ಅಹಮದ್ ಖಾನ್. ಇದಕ್ಕೆ ಇದೀಗ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ವಾಪಸ್ ಬರುವಾಗ ಐಷಾರಾಮಿ ಜೆಟ್ನಲ್ಲಿ ಶೋಕಿ ವಿಡಿಯೋ ಮಾಡಿ ಹಾಕಿದ್ದು ಇದನ್ನ ಗಮನಿಸದ ಅನ್ನದಾತರು ಹಿಡಿ ಶಾಪ ಹಾಕ್ತಿದ್ದಾರೆ. ತಿನ್ನೋಕ್ ಒಂದು ಹೊತ್ತಿನ ಊಟ ಸಿಗದೆ ಪರದಾಡ್ತಿರೋ ಎಷ್ಟೋ ಜನ, ಬರಪೀಡಿತ ಪ್ರದೇಶದಲ್ಲಿ ಕುಡಿಯೋಕ್ ನೀರಿಲ್ಲದೆ ಒದ್ದಾಡ್ತಾ ಇರೋ ಎಷ್ಟೋ ಮಂದಿ. ಮತ್ತೊಂದು ಕಡೆಯಲ್ಲಿ ಐಷಾರಾಮಿ ಜೆಟ್ನಲ್ಲಿ ವಾಪಸ್ ಬಂದು ಶೋಕಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಜಮೀರ್. ರಾಜ್ಯದ ಉದ್ದಗಲಕ್ಕೂ ಕೂಡ ಬರ ಪೀಡಿತ ಪ್ರದೇಶದ ರೈತರನ್ನ ಮಾತನಾಡಿಸಿದೆ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಕಣ್ಣೀರು ಹಾಕಿದ್ದಾರೆ ರೈತರು. ಸರ್ಕಾರದ ಪ್ರತಿನಿಧಿಯಾಗಿ ಜಮೀರ್ ಅಹಮದ್ ಖಾನ್ ಅವರ ಈ ಶೋಕಿ ವಿಡಿಯೋಗೆ ಚಾಪ ಹಾಕಿದ್ದಾರೆ ರೈತರು. ಐಷಾರಾಮಿ ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದು ಅಲ್ಲದೆ ಶೋಕಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಜಮೀರ್ ಅವರ ವಿರುದ್ಧ ಹುಬ್ಬಳ್ಳಿಯಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಈ ವರ್ತನೆಯ ವಿರುದ್ಧ. ಬರದ ನಡುವೆ ಐಷಾರಾಮಿ ಜೆಟ್ನಲ್ಲಿ ಸಚಿವರು ಪ್ರಯಾಣ ಮಾಡಿದ ವಿಚಾರವನ್ನ ಖಂಡಿಸಿದ್ದಾರೆ ಹುಬ್ಬಳ್ಳಿಯ ಜನ. ರೈತ ಮುಖಂಡರು, ಜನಸಾಮಾನ್ಯರು ಛೀಮಾರಿ ಹಾಕಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಈ ವರ್ತನೆಗೆ. ಆಡಳಿತ ಮಾಡೋದು ಬಿಟ್ಟು, ಬಡವರ ಪರವಾಗಿ ನಿಲ್ಲೋದು ಬಿಟ್ಟು ಮೋಜು ಮಸ್ತಿ ಮಾಡ್ತಾ ಕಾಲಹರಣ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆ 2 ದಿನಗಳ ಕಾಲ ದೆಹಲಿ ಭೇಟಿ ನಂತರ ವಾಪಸ್ ಬರುವಂಥ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥ ವಿಡಿಯೋ ಈಗ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಕಡೆ ರೈತ ವರ್ಗ, ಒಂದು ಕಡೆ ಬಡವರ್ಗ, ಹೀಗೆ ಜನಸಾಮಾನ್ಯರಲ್ಲಿ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಮನೆ ಮಾಡ್ತಾ ಇದೆ. ಇನ್ನು ಈ ಬಗ್ಗೆ ಹುಬ್ಬಳ್ಳಿ ಜನ ಏನಂತಾರೆ, ಹುಬ್ಬಳ್ಳಿ ಭಾಗದ ರೈತರು ಏನಂತಾರೆ ಅನ್ನೋದನ್ನು ಕೇಳ್ತೀನಿ. ಸರ್, ಈಗ ತಾವು ದೃಶ್ಯದಲ್ಲಿ ಗಮನಿಸಿದ್ರಿ, ಒಬ್ಬ ಸಚಿವರು CM ಜೊತೆಗೆ ಐಷಾರಾಮಿ ಫ್ಲೈಟ್ನಲ್ಲಿ ಈ ರೀತಿ ಆಡಂಬರದ ಒಂದು ಜೀವನ ಮಾಡ್ತಾರಂದ್ರೆ ಎಷ್ಟರ ಮಟ್ಟಿಗೆ ಸರಿ? ಬೆಕ್ಕಿ ಗಂಟಿ ಕಟ್ಟೋರು ಯಾರಿಲ್ರಿ ಈಗ. ಹಂಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಆಗೈದ್ರಿ. ಯಾಕಂದ್ರೆ ಅವ್ರಿಗೆ ಜನಸಾಮಾನ್ಯರದಾಗಲಿ ಅಥವಾ ನಮ್ಮ ರೈತ ವರ್ಗದ್ದಾಗಲಿ ಯಾವುದೂ ಕಾಳಜಿ ಇಲ್ಲರಿ ಅವ್ರಿಗೆ ಮೋಜು ಮಸ್ತಿ ಮಾಡೋದೇ ಇತ್ತಂತಂದ್ರೆ ಆ ದೆಹಲಿ ಒಳಗೆ ಹೋಗಿ ಏನು ವಿಚಾರಣೆ ಮಾಡಿದರು, ಯಾರ ಜೋಡಿ ಭೇಟಿ ಆಗಕ್ಕೆ ಹೋಗಿದ್ರು ಅನ್ನೋದನ್ನು ವಿಷಯ ಚರ್ಚೆ ಮಾಡಿ ನಮ್ಮಂಥ ಒಂದು ರೈತ ವರ್ಗಕ್ಕೆ ಏನು ಕೊಡುಗೆ ತೊಗೊಂಡು ಬಂದಾರ ಅಂತಂದು ಹೇಳಿದರೆ ಅದಕ್ಕೆ ನಾವು ಸಂತಸ ಪಡೋ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಇವ್ರು ಹೋಗಿ ದೆಹಲಿಯಿಂದ ಬರೋಬೇಕಾದ್ರೆ ಫ್ಲೈಟ್ನಾಗ ಮೋಜು ಮಸ್ತಿ ಮಾಡ್ಕೊಂಡೆ ಹೀರೋ ಪೋಸ್ ಕೊಡ್ತಾರಂದ್ರೆ ನಾವು ಅದಕ್ಕೆ ರೈತ ವರ್ಗದಿಂದ ನಾವು ಅವ್ರಿಗೆ ಧಿಕ್ಕಾರ ಹೇಳೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ಏನಾಗೈತಂದ್ರೆ ರೀ ಪರಿಸ್ಥಿತಿ, ಕೋವಿಡ್ ಮಹಾಮಾರಿ ಅನ್ನೋದು ಮತ್ತೊಮ್ಮೆ ಮರುಕಳಿಸಾಕತ್ತೈತಿ. ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಯಾವುದೂ ಇವ್ರಿಗೆ ವಿಚಾರ ಇಲ್ಲ. ತಾವು ರೈತರು, ಇಡೀ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ಬರಗಾಲದ ಒಂದು ಛಾಯೆಯಿಂದ ರೈತರು ತತ್ತರಿಸ್ತಾ ಇದ್ದಾರೆ. ಸಚಿವರು ಒಂದು ಕಡೆ ಮೋಜು ಮಸ್ತಿ ಅಂದರೆ ಫ್ಲೈಟ್ನಲ್ಲಿ ಐಷಾರಾಮವಾಗಿ ಬರೋದನ್ನು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾರಂದರೆ ಇವ್ರಿಗೆ ಕಿಂಚಿತ್ತು ರೈತರ ಬಗ್ಗೆ ಕಾಳಜಿ ಇದೆಯಾ? ಸರ್ ನೋಡಿ, ಈಗ ನಮ್ಮ ಕರ್ನಾಟಕದ ರೈತರ ಸಮಸ್ಯೆ ಸಾಕಷ್ಟಿದಾವೆ. ಮೊದಲನೇ ಸಮಸ್ಯೆ ಏನಪ್ಪ ಅಂತಂತಂದ್ರೆ ಮಹದಾಯಿ ಮತ್ತು ಕಳಸಾ ಬಂಡೂರಿ. ಅದಾದ ನಂತರ ನಮ್ಮ ರೈತರು ಮುಂಗಾರಿ ಮಳೆ ಆಗಲಾರ್ದನ ಅದಕ್ಕೆ ಬರ ಪರಿಹಾರದಿಂದ ಅದನ್ನೂ ಕೂಡ ಅದಕ್ಕೆ ಯಾವುದೋ ₹1 ಸಿಗಲಾರ್ದನ ಸಹಾಯಕತ್ತಾರ. ಇವೆಲ್ಲ ಸಮಸ್ಯೆಗಳನ್ನು ತೊಗೊಂಡೋಗಿ ಪ್ರಧಾನಮಂತ್ರಿಯವ್ರ ಜೊತೆ ಮಾತಾಡಿಕೊಂಡು ಅವ್ರ ಬಗ್ಗೆ ಒಂದು ಸಮಸ್ಯೆಗೆ ಪರಿಹಾರವನ್ನು ತೊಗೊಂಡು ಬರಬೇಕು ಹೊರತು
ಇವರು ಈ ರೀತಿ ಮೋಜು ಮಸ್ತಿ ಮಾಡ್ಕೊಂಡು ಬರೋದು ನೋಡಿದರೆ ನಮ್ಗೆ ನಿಜವಾಗ್ಲೂ ಒಂದು ನಾಚಿಕೆ ಅನ್ನಿಸ್ತೈತೆ. ರಾಜ್ಯದ ಸಮಸ್ಯೆಗಳನ್ನು ಬದಿಗಿಟ್ಟು ಸಮಸ್ಯೆಗಳ ಬಗ್ಗೆ ಕಿಂಚಿತ್ತೂ ಏನು ಒಂದು ಪರಿಹಾರ ಕಲ್ಪಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಲಾರದೆ ಈ ರೀತಿ ವಿಡಿಯೋ ಮಾಡ್ತಾ ಇರೋದು ನಿಜಕ್ಕೂ ಖಂಡನೀಯ ಅಂತಕ್ಕಂಥ ಆಕ್ರೋಶಭರಿತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.